ನಮಸ್ಕಾರ ಕೆಎನ್ಬಿ ಸ್ಪೆಷಲ್ಗೆ ಸ್ವಾಗತ. ನಾನು ಅಖಿಲೇಶ್ ದಬ್ಬೆಕಟ್ಟೆ. ಕರ್ನಾಟಕದ ಮುಖ್ಯಮಂತ್ರಿಯಾಗಿ ದೀರ್ಘ ಅವಧಿ ಸೇವೆಯಲ್ಲಿದ್ದಂಥ ದಾಖಲೆ ಡಿ ದೇವರಾಜ ಅರಸು ಅವರ ಹೆಸರಿನಲ್ಲಿದೆ. ಆದರೆ ಶೀಘ್ರದಲ್ಲೇ ಆ ದಾಖಲೆಯನ್ನ ಸಿಎಂ ಸಿದ್ದರಾಮಯ್ಯ ಅವರು ಮುರಿಯಲಿದ್ದಾರೆ. ದೇವರಾಜ ಅರಸು ಅವರಿಗೆ ಸ್ವಪಕ್ಷದಿಂದಲೇ ಭಿನ್ನ ಮತಗಳಿತ್ತು. ಸಿದ್ದರಾಮಯ್ಯ ಕೂಡ ಅದೇ ರೀತಿಯ ರಾಜಕೀಯವನ್ನ ಎದುರಿಸುತ್ತಿದ್ದಾರೆ. ಇದು ಸದ್ಯದ ಮಟ್ಟಿಗೆ ಸಿಕ್ಕಾಪಟ್ಟೆ ಚರ್ಚೆಗೂ ಕೂಡ ಕಾರಣ ಆಗ್ತಿದೆ. ಅದರ ಇಂಟ್ರೆಸ್ಟಿಂಗ್ಗಳು ಏನು, ಏಳು ಬೀಳುಗಳು ಏನಿದೆ ಅವೆಲ್ಲವನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ಇದೇ ಈ ಹೊತ್ತಿನ ವಿಶೇಷ. ಅರಸು ದಾಖಲೆ ಸರಿಗಟ್ಟಲಿರುವ ಸಿಎಂ. ದೇವರಾಜ ಅರಸು ಅವರ ದಾಖಲೆಯನ್ನ ಮುರಿಯುವ ಹೊಸ್ತಿಲಲ್ಲಿ ಸಿಎಂ ಸಿದ್ದರಾಮಯ್ಯನವರಿದ್ದಾರೆ. ಅರಸು ಅವರು ಎದುರಿಸಿದಂತ ರಾಜಕೀಯವನ್ನೇ ಸಿದ್ದರಾಮಯ್ಯನವರು ಕೂಡ ಎದುರಿಸಲಿದ್ದಾರೆ ಅನ್ನೋದು ಸದ್ಯಕ್ಕೊಂದು ಪ್ರಶ್ನೆ. ಅಂದು ಅರಸು ಅವರನ್ನ ಕೆಳಗಿಳಿಸಿ ಗುಂಡೂರಾವ್ ಅವರನ್ನ ಮುಖ್ಯಮಂತ್ರಿಗಳನ್ನಾಗಿ ಮಾಡಿದಂತೆ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಿ ಡಿಕೆ ಶಿವಕುಮಾರ್ ಅವರಿಗೆ ಪಟ್ಟವನ್ನ ಕಟ್ಟಲಾಗುತ್ತಾ? ಈ ಕುರಿತು ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ ನೋಡಿ. ಹೊಸ ವರ್ಷಕ್ಕೆ ಹೊಸ ದಾಖಲೆ ಬರೆಯಲಿರುವ ಸಿದ್ದರಾಮಯ್ಯ. ಅರಸು ದಾಖಲೆ ಮುರಿಯಲಿರುವ ರಾಜ್ಯದ ಮುಖ್ಯಮಂತ್ರಿ. ಹೊಸ ವರ್ಷ ಆರಂಭವಾಗಿದೆ. ಹೊಸ ವರ್ಷದಲ್ಲಿ ಸಿಎಂ ಸಿದ್ದರಾಮಯ್ಯ ಹೊಸ ದಾಖಲೆ ಸೃಷ್ಟಿಸಲಿದ್ದಾರೆ. ಜನವರಿ 7ರಂದು ಕರ್ನಾಟಕದ ಅತ್ಯಂತ ದೀರ್ಘಕಾಲ ಸೇವೆ ಮಾಡಿದ ಮುಖ್ಯಮಂತ್ರಿ ಎಂಬ ಹೆಗ್ಗಳಿಕೆಗೆ ಸಿದ್ದರಾಮಯ್ಯ ಪಾತ್ರರಾಗಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಅಭಿಮಾನಿಗಳು ಕೂಡ ಸಂಭ್ರಮಾಚರಣೆಗೆ ಸಿದ್ಧತೆಗಳನ್ನ ಮಾಡಿಕೊಳ್ಳುತ್ತಿದ್ದೆಯನ್ನ ಸರಿಗಟ್ಟಲಿದ್ದಾರೆ. ಇದರಲ್ಲಿ ಅವರ ಮೊದಲ ಅಧಿಕಾರಾವಧಿಯು ಅಂದ್ರೆ 2023ರಿಂದ 2018ರವರೆಗೂ 1829 ದಿನಗಳು ಮತ್ತು ಪ್ರಸಕ್ತ ಅಧಿಕಾರಾವಧಿಯ ದಿನಗಳು ಸೇರಿವೆ ಎನ್ನುವುದು ಇಲ್ಲಿ ಉಲ್ಲೇಖಾರ್ಹ. ಜನವರಿ 6ರಂದು ಅರಸು ಅವರ ದಾಖಲೆಯನ್ನ ಸರಿಗಟ್ಟಲಿರುವ ಸಿದ್ದರಾಮಯ್ಯ ಮರುದಿನ ಅದನ್ನ ಮುರಿಯಲಿದ್ದಾರೆ. ರಾಜ್ಯ ಕಾಂಗ್ರೆಸ್ನ ಆಂತರಿಕ ಕಚ್ಚಾಟದ ನಡುವೆಯೇ ಹೊಸ ದಾಖಲೆ. ಅಭಿಮಾನಿಗಳ ಸಂಘಟನೆಗಳಿಂದ ಸಂಭ್ರಮಾಚರಣೆ, ನಾಟಿ ಕೋಳಿ ಊಟ. ಸಿಎಂ ಸಿದ್ದರಾಮಯ್ಯ ಅವರ ಅಭಿಮಾನಿಗಳು ಹಾಗೂ ಬೇರೆ ಬೇರೆ ಸಂಘಟನೆಗಳು ಸಂಭ್ರಮಾಚರಣೆಗೆ ಯೋಜಿಸುತ್ತಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರೊಂದಿಗಿನ ನಾಯಕತ್ವದ ಬಗೆಗಿನ ಆಂತರಿಕ ಭಿನ್ನ ಮತದ ನಡುವೆಯೇ ಈ ಸಂಭ್ರಮಾಚರಣೆಗಳು ಸಿದ್ದರಾಮಯ್ಯನವರ ರಾಜಕೀಯ ಬೆಂಬಲದ ಬುನಾದಿಯಾದ ಅಹಿಂದವನ್ನ ಹುರಿದುಂಬಿಸುವ ಉದ್ದೇಶವನ್ನ ಹೊಂದಿರಲಿವೆ. ಸಿದ್ದರಾಮಯ್ಯ ಅವರ ಸಾಧನೆಯನ್ನ ಆಚರಿಸುವುದಕ್ಕೆ ಅಹಿಂದ ಗುಂಪೊಂದು ಜನವರಿ 6ರಂದು ಬೆಂಗಳೂರಿನಲ್ಲಿ ನಾಟಿ ಕೋಳಿ ಊಟವನ್ನ ಆಯೋಜಿಸುತ್ತಿದೆ ಎನ್ನಲಾಗ್ತಿದೆ. ಹುಣಸೂರಿನಿಂದ 6 ಬಾರಿ ಶಾಸಕರಾಗಿದ್ದ ಡಿ ದೇವರಾಜು ಅರಸು ಅವರು 2 ಬಾರಿ ಕರ್ನಾಟಕದ ಮುಖ್ಯಮಂತ್ರಿಯಾಗಿದ್ರು. ಮೊದಲ ಬಾರಿ ಪೂರ್ಣಾವಧಿಗೆ ಅಧಿಕಾರ ವಹಿಸಿದ್ರು. 2ನೇ ಬಾರಿ ಮುಖ್ಯಮಂತ್ರಿಯಾದಾಗ 3 ವರ್ಷ ಅಧಿಕಾರದಲ್ಲಿದ್ರು. ಬಳಿಕ ಸ್ವಪಕ್ಷೀಯರೇ ಬಂಡಾಯವೆದ್ದು ಅಧಿಕಾರದಿಂದ ಕೆಳಗಿಳಿಸಿದ್ರು. ಆಗ ಆರ್ ಗುಂಡೂರಾವ್ ಮುಖ್ಯಮಂತ್ರಿಯಾದ್ರು. ಸಿದ್ದರಾಮಯ್ಯ ಅವರು ಅರಸರಂತೆಯೇ ಮೊದಲ ಅವಧಿಯಲ್ಲಿ 5 ವರ್ಷ ಪೂರ್ಣಾವಧಿ ಆಡಳಿತ ನಡೆಸಿದ್ರು. ಅರಸು ಅವರ ನಂತರ ಪೂರ್ಣಾವಧಿ ಆಡಳಿತ ನಡೆಸಿದ ಮೊದಲ ಸಿಎಂ ಎಂಬ ಹೆಗ್ಗಳಿಕೆ ಸಿದ್ದರಾಮಯ್ಯ ಅವರದು. 2023ರಲ್ಲಿ 2ನೇ ಬಾರಿ ಸಿಎಂ ಆಗಿರುವ ಸಿದ್ದರಾಮಯ್ಯ ಅವರು ಇದೀಗ ಅರಸು ಅವರ ದಾಖಲೆ ಸರಿಗಟ್ಟುವ ಹೊಸ್ತಿಲಿನಲ್ಲಿದ್ದಾರೆ. ಈ ನಡುವೆ ಸಿದ್ದರಾಮಯ್ಯ ಅವರು ಅರಸು ಅವರು ಎದುರಿಸಿದಂತೆಯೇ ರಾಜಕೀಯ ಏರುಪೇರುಗಳನ್ನ ಎದುರಿಸಿದ್ದಾರೆ. ಅರಸು ಅವರಿಗೆ ಸ್ವಪಕ್ಷೀಯರ ಬಂಡಾಯ ಎದುರಾದಂತೆ ಸಿದ್ದರಾಮಯ್ಯರು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಣದ ನಾಯಕರ ಸಾತ್ವಿಕ ಕೋಪಕ್ಕೆ ಗುರಿಯಾಗಿದ್ದಾರೆ.
ಆದಾಗ್ಯೂ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಇಬ್ರು ನಮ್ಮಲ್ಲಿ ಯಾವ ಭಿನ್ನಮತ ಇಲ್ಲ, ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧವೆಂದು ಬಹಿರಂಗವಾಗಿ ಹೇಳ್ಕೊಂಡಿದ್ದಾರೆ. ಆದ್ರೆ ಹೈಕಮಾಂಡ್ ಇಲ್ಲಿವರೆಗೂ ಈ ನಾಯಕತ್ವದ ಭಿನ್ನಮತದ ಬಗ್ಗೆ ಸ್ಪಷ್ಟನೆ ನೀಡದೇ ಇರುವುದು ಗೊಂದಲಕ್ಕೆ ಕಾರಣವಾಗಿದೆ. ಒಟ್ಟಿನಲ್ಲಿ ಸದ್ಯದಲ್ಲೇ ಸಿಎಂ ಸಿದ್ದರಾಮಯ್ಯ ಅವರು ದೇವರಾಜ್ ಅರಸು ಅವರ ದಾಖಲೆಯನ್ನ ಮುರಿಯಲಿದ್ದು, ಸಿಎಂ ಸಿದ್ದರಾಮಯ್ಯ ಅವರೇ ಅವಧಿಯನ್ನ ಪೂರ್ಣಗೊಳಿಸಲಿದ್ದಾರಾ ಅಥವಾ ಹೈಕಮಾಂಡ್ ಡಿಕೆ ಶಿವಕುಮಾರ್ ಅವರಿಗೆ ಪಟ್ಟ ಕಟ್ಟಲಿದೆಯಾ ಎಂಬ ಪ್ರಶ್ನೆಗಳ ಉತ್ತರಕ್ಕಾಗಿ ಕಾದು ನೋಡಬೇಕಾಗಿದೆ. ಶ್ರೀರಾಜ್ ವಕ್ವಾಡಿ, ಸ್ಪೆಷಲ್ ಬ್ಯೂರೋ ಹೆಡ್, ಕರ್ನಾಟಕ ನ್ಯೂಸ್ ಬೀಟ್, ಬೆಂಗಳೂರು. ದೇವರಾಜ ಅರಸು ಹಿಂದುಳಿದ ವರ್ಗಗಳ ಜನರ ಆಶಾ ಕಿರಣವಾಗಿದ್ರು. ಅಷ್ಟೇ ಅಲ್ಲ, ಮೇಲ್ವರ್ಗಗಳಿಗೆ ಸಿಂಹ ಸ್ವಪ್ನವಾಗಿದ್ರು ದೇವರಾಜ ಅರಸು ಅವರು. ಮೇಲ್ವರ್ಗಗಳಿಗೆ ಸಿಂಹ ಸ್ವಪ್ನವಾಗಿದ್ರು ಅರಸು ಅವರು. ಸ್ವಪಕ್ಷೀಯರ ಬಂಡಾಯಕ್ಕೆ ಅರಸು ಅವರ ಪದತ್ಯಾಗ ಮಾಡುವಂತ ಸನ್ನಿವೇಶ ಬರುತ್ತೆ. ಅರಸು ಅವರಿಗೆ ಆದಂತೆಯೇ ಸಿದ್ದರಾಮಯ್ಯ ಅವರಿಗೂ ಕೂಡ ಆಗತ್ತಾ ಅನ್ನೋ ಚರ್ಚೆಗಳಿದೆ. ಅಹಿಂದ ನಾಯಕರಾಗಿ ಗುರುತಿಸಿಕೊಂಡಿದ್ದಂತಹ ಉಭಯರು ಸಿದ್ದರಾಮಯ್ಯ ಮೇಲೂ ಕೂಡ ಸ್ವಪಕ್ಷೀಯರ ಸಾತ್ವಿಕ ಕೋಪ ಇರೋದು ಗೊತ್ತಾಗ್ತಿದೆ. ಇದು ಸದ್ಯದ ಕಾಂಗ್ರೆಸ್ಸಿನ ಬೆಳವಣಿಗೆ. ಆದರೆ ಸಿಎಂ ಸಿದ್ದರಾಮಯ್ಯ ಮತ್ತು ಅರಸು ಅವರ ವಿಚಾರದಲ್ಲಿ ಒಂದನ್ನ ಸಮೀಕರಿಸಿ ನೋಡ್ತಾರೆ. ಯಾವುದು ಕೇಳಿದ್ರೆ, ಕರ್ನಾಟಕದಲ್ಲಿ ದೀರ್ಘ ಅವಧಿಗೆ ಮುಖ್ಯಮಂತ್ರಿ ಸ್ಥಾನದಲ್ಲಿ ಆ ಅವಧಿಯಲ್ಲಿ ಇದ್ದಂಥವ್ರು ಯಾರು ಕೇಳಿದ್ರೆ, ಈ ಕ್ಷಣದವರೆಗೂ ಕೂಡ ಅದು ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ದೇವರಾಜ ಅರಸು ಅವರು. 7 ವರ್ಷ 7 ತಿಂಗಳವರೆಗೂ ಕೂಡ ಅಧಿಕಾರದಲ್ಲಿರ್ತಾರೆ. ಮೊದಲ ಅವಧಿಯಲ್ಲಿ ಸುದೀರ್ಘ 5 ವರ್ಷವನ್ನ ಪೂರೈಸ್ತಾರೆ, ನಂತರ 3 ವರ್ಷವನ್ನ ಪೂರೈಸ್ತಾರೆ. ಆಗ ರಾಜಕೀಯ ಅನೇಕ ಬೆಳವಣಿಗೆಗಳಾಗುತ್ತೆ. ಆದರೆ ಇವರನ್ನ ರಾಜ್ಯದಲ್ಲಿ ಅಹಿಂದ ವರ್ಗಗಳ ಧ್ವನಿ, ಗಟ್ಟಿ ಧ್ವನಿ, ಆಶಾ ಕಿರಣ, ಈ ನಿಗಮಗಳ ಸೃಷ್ಟಿಕರ್ತ ಅಂತ ಕರೀತಾರೆ. ಅಹಿಂದ ವರ್ಗಕ್ಕೆ ತನ್ನದೇ ಆದಂಥ ಮಹಾ ಕೊಡುಗೆ ಜೊತೆಯಲ್ಲಿ ಸರ್ವ ಎಲ್ಲ ಸಮುದಾಯವನ್ನ ಏಕತೆಯ ಭಾವದಲ್ಲಿ ನೋಡಿದವರು. ಅದೇ ರೀತಿಯಾಗಿ ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯನವರು ಕೂಡ ಮಾಸ್ ಲೀಡರ್ ಆಗಿ ಗುರುತಿಸಿಕೊಂಡಿದ್ದಾರೆ, ಅಹಿಂದ ನಾಯಕನಾಗಿದ್ದಾರೆ. ಹಾಗಾಗಿ ಅಹಿಂದವೇ ಎರಡೂ ನಾಯಕರ, ಉಭಯ ನಾಯಕರ ಒಂದು ರೀತಿ ಆನೆ ಬಲ ಇದ್ದಾಗೆ, ಬ್ರಹ್ಮಾಸ್ತ್ರ ಇದ್ದಾಗೆ. ಆದರೆ ಅವರಿಬ್ಬರ ರಾಜಕೀಯ ಜೀವನ ಒಂದೇ ರೀತಿಯಾಗಿದೆ, ಏಳು ಬೀಳು. ಸಿದ್ದರಾಮಯ್ಯನವರ ಮೇಲೂ ಕೂಡ ಈಗ ಸ್ವಪಕ್ಷದಲ್ಲೇ ಬದಲಾವಣೆಯ ಮಾತಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅಂತ ಒಂದು ಮಟ್ಟದ ರಾಜಕೀಯ ಹಗ್ಗಜಗ್ಗಾಟಗಳಾಗ್ತಿದೆ. ಸಿಎಂ ಬದಲಾಗ್ತಾರೆ, ಕುರ್ಚಿ ಗಡಗಡ ಅಂತಿರೋ ಅನ್ನುವಂಥ ಡೆವಲಪ್ಮೆಂಟ್ಗಳಿದೆ. ಇದೇ ರೀತಿಯಾಗಿ ದೇವರಾಜ್ ಅರಸು ಅವರು ಕೂಡ ಮುಖ್ಯಮಂತ್ರಿಗಳಾಗಿದ್ದಂಥ ಅವಧಿಯಲ್ಲಿ ಆರಂಭಿಕವಾಗಿ ಆ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರು ಅವರ ಮೇಲೆ ಆಶೀರ್ವಾದವನ್ನು ಮಾಡಿದ್ರು. ಸಮರ್ಥವಾಗಿ ಅನೇಕ ಯೋಜನೆಗಳನ್ನ, ಭೂ ಸುಧಾರಣಾ ಯೋಜನೆಗಳನ್ನ ಯಶಸ್ವಿಯಾಗಿ ರಾಜ್ಯದಲ್ಲಿ ಪಾಲನೆ ಮಾಡಿದ್ರು. ನಂತರದಲ್ಲಿ ಬದಲಾದಂತೆ ಪ್ರಮುಖವಾಗಿ 1980ರ ಸಂದರ್ಭದಲ್ಲಿ ದೇವರಾಜ ಅರಸು ಅವರು ಅಧಿಕಾರವನ್ನು ಕಳ್ಕೊಳ್ತಾರೆ. ನಂತರ ಆಗ ಅತೀ ಕಿರಿಯರಾಗಿದ್ರು ಗುಂಡೂರಾವ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡೋ ಕೆಲಸ ಆಯಿತು. ಅದೇ ರೀತಿಯಲ್ಲಿ ಈಗ ಸಿದ್ದರಾಮಯ್ಯನವರ ರಾಜಕೀಯ ಜೀವನವೂ ಕೂಡ ನಡೆಯುತ್ತಾ ಅನ್ನೋ ಚರ್ಚೆಗಳು ಶುರುವಾಗಿದೆ. ಶ್ರೇಣೀಕೃತ ಅಸಮಾನತೆಯನ್ನ ವಿರೋಧಿಸಿದ್ರು ಅರಸು ಅವರು. ಕರ್ಮ ಸಿದ್ಧಾಂತವನ್ನ ಒಪ್ಪದ ಸಿಎಂ ಸಿದ್ದರಾಮಯ್ಯ. ಹಿಂದುಳಿದ ವರ್ಗಗಳ ಏಳಿಗೆಗೆ ಅರಸು ಅವರು ಕೂಡ ದುಡಿದಿದ್ರು, ಸಿದ್ದರಾಮಯ್ಯನವರು ಕೂಡ ಶ್ರಮಿಸಿದ್ದಾರೆ. ಅಸಮಾನತೆಯ ಜಾತಿ ವ್ಯವಸ್ಥೆಯನ್ನ ವಿರೋಧಿಸಿದ್ರು ಇಬ್ರು ನಾಯಕರು. ಹಿಂದುಳಿದ ವರ್ಗಗಳಿಗೆ ಹೊಸ ವ್ಯಾಖ್ಯಾನವನ್ನೇ ಕೊಡ್ತಾರೆ. ಶೋಷಿತರು, ಧ್ವನಿ ಇಲ್ಲ, ನಾವು ಅನ್ಯಾಯಕ್ಕೊಳಗಾಗಿದ್ದೀವಿ, ಹಿಸ್ಟೋರಿಕಲ್ ಬ್ಲಂಡರ್ಸ್ಗಳಾಗಿಬಿಟ್ಟಿದೆ, ಅಭಿವೃದ್ಧಿ ವಿಚಾರಗಳೇ ಇಲ್ಲ ಅಂತ ಸಂದರ್ಭದಲ್ಲಿ ದೇವರಾಜ ಅರಸು ಅವರು ಪ್ರಮುಖವಾಗಿ ಅವರ ಕಾರ್ಯ ಚಟುವಟಿಕೆ ನೋಡೋದಾದ್ರೆ ಹಾವನೂರು ಆಯೋಗ. ಈ ಆಯೋಗ ಹಿಂದುಳಿದ ವರ್ಗಗಳ ಜೀವನದಲ್ಲಿ ಒಂದು ಹೊಸ ಆಶಾ ಕಿರಣವನ್ನ ತರಿಸಿತ್ತು. ಅನೇಕ ಮೀಸಲಾತಿಗಳು ಸಿಕ್ತು, ಅಭಿವೃದ್ಧಿ ಕೆಲಸಗಳಾಯಿತು, ಯೋಜನೆಗಳನ್ನ ರೂಪತರಿಸ್ತಾರೆ. ಅದೇ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಕೂಡ ಅಹಿಂದ ವರ್ಗಗಳಿಗಾಗಿ ಶ್ರಮಿಸ್ತಾರೆ, ಕೆಲಸಗಳನ್ನ ಮಾಡಿದ್ದಾರೆ, ಅನೇಕ ಭಾಗ್ಯಗಳನ್ನ ಕೊಟ್ಟಿದ್ದಾರೆ. ಆದರೆ ಅವರಿಬ್ಬರೂ ಕೂಡ ದುಡಿತಾ ಇರೋದು ಹಿಂದುಳಿದ ವರ್ಗಗಳ ಏಳಿಗೆಗೋಸ್ಕರ. ಜಾತಿ ವ್ಯವಸ್ಥೆಯನ್ನ ಧಿಕ್ಕರಿಸಿದ್ರು, ಅದಕ್ಕೆ ಕಾನೂನಾತ್ಮಕವಾದಂಥ ಶಾಸನಬದ್ಧ ಕಾರ್ಯಗಳನ್ನ ಮಾಡಿದ್ರು. ವಿವಿಧ ರೀತಿಯಾಗಿ ಅಭಿವೃದ್ಧಿ ತರೋದ್ರಲ್ಲಿ ತಮ್ಮದೇ ಆದಂಥ ಶ್ರಮ ವಹಿಸಿದ್ರು.
ಭೂ ಸುಧಾರಣಾ ಶಾಸನ ಇರ್ಬೋದು, ಅನೇಕ ಅಭಿವೃದ್ಧಿ ಕೆಲಸಗಳಿರ್ಬೋದು, ಸಮಗ್ರ ಅಭಿವೃದ್ಧಿ ಒತ್ತು ಕೊಟ್ಟಿದ್ರು. ಸಾಮಾಜಿಕ, ಆರ್ಥಿಕ, ಜನತಾ ವಸತಿ ಯೋಜನೆಗಳನ್ನು ಕೊಡುವುದರಲ್ಲಿ ಸುದೀರ್ಘವಾಗಿ ದುಡಿದಂತಹ ನಾಯಕರು. ಆದರೆ ಈಗ ಸಿದ್ದರಾಮಯ್ಯನವರು ದಾಖಲೆಯ ಸಿದ್ದರಾಮಯ್ಯ ಆಗುವಂತ ಕ್ಷಣ ಹತ್ತಿರಕ್ಕೂ ಬಂದಿದೆ. ಅರಸುವವರು ನಡೆದಂತೆಯೇ ಬಹುತೇಕವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಕೂಡ ನಡೆದಿದ್ದಾರೆ. ಅರಸುವವರು ನಡೆದಂತೆಯೇ ಬಹುತೇಕ ಸಿಎಂ ಸಿದ್ದರಾಮಯ್ಯನವರು ಕೂಡ ಅದೇ ಹೆಜ್ಜೆ ಹಾಕಿದ್ದಾರೆ. ಭೂ ಮಾಲೀಕ ಅರಸು ಸಮುದಾಯಕ್ಕೆ ದೇವರಾಜ ಅರಸು ಅವರು ಸೇರಿದ್ರು. ಕುರುಬ ಸಮುದಾಯಕ್ಕೆ ಸಿಎಂ ಸಿದ್ದರಾಮಯ್ಯನವರು ಸೇರಿದ್ದಾರೆ. ಅರಸು ಸಮುದಾಯದವರಾಗಿದ್ರೂ ಕೂಡ ಅಹಿಂದಕ್ಕೂ ಒತ್ತು ಕೊಡ್ತಾರೆ. ಅವರು ಅಹಿಂದ ವರ್ಗಗಳ ಬಗ್ಗೆ ವಿಶೇಷವಾದಂಥ ಕಾಳಜಿ ಹೊಂದಿದ್ರು. ಅಹಿಂದ ನಾಯಕರಾಗಿ ಬೆಳೆದು ಉತ್ತುಂಗಕ್ಕೆ ಬೆಳೆದಿದ್ದಾರೆ ಸಿದ್ದರಾಮಯ್ಯನವರು. ನೋಡಿ, ಎರಡೂ ನಾಯಕರ ರಾಜಕೀಯ ಜೀವನ ಹೇಗಿದೆ, ಈ ಒಂದು ಕಂಪ್ಯಾರಿಸನ್ ಅನ್ನೋದಕ್ಕಿಂತ ಹೆಚ್ಚಾಗಿ ಇಂಥದ್ದೊಂದು ಚರ್ಚೆ ಬರೋದಕ್ಕೆ ಮೂಲ ಕಾರಣವೇ ದೀರ್ಘ ಅವಧಿಯಲ್ಲಿ ಯಾರು ಮುಖ್ಯಮಂತ್ರಿ ಸ್ಥಾನದಲ್ಲಿ ಕರ್ನಾಟಕದಲ್ಲಿದ್ದಾರೆ ಅಂತಂದ್ರೆ ಅದು ದೇವರಾಜ ಅರಸು ಅವರು. ಅವರು ಕೂಡ ಅಹಿಂದ ವರ್ಗದ ಏಳಿಗೆಗೆ, ಸಮಗ್ರ ಅಭಿವೃದ್ಧಿಗಳಿಗೆ ದುಡಿದಂಥ ಮಹಾನಾಯಕ. ಅಂತೆಯೇ ಸಿದ್ದರಾಮಯ್ಯನವರ ರಾಜಕೀಯ ಜೀವನವೂ ಕೂಡ ಇದೆ. ಅವರು ಕೂಡ ಅದೇ ರೀತಿಯಾಗಿ ಹೆಜ್ಜೆ ಹಾಕಿದಂಥವ್ರು, ಅದೇ ನಿಟ್ಟಿನಲ್ಲಿ ಕೆಲಸ ಮಾಡಿದಂಥವ್ರು. ಹಾಗಾಗಿ ಅದು ಈಗ ರಾಜಕೀಯವಾಗಿ ಚರ್ಚೆ ಶುರುವಾಗಿರೋದು. ಇಬ್ಬರು ನಾಯಕರು ಒಂದು ಕಡೆ ನೋಡಿ, ಸಿದ್ದರಾಮಯ್ಯನವರು ಕುರುಬ ಸಮುದಾಯದ ನಾಯಕ. ಕೇವಲ ಕುರುಬ ಸಮುದಾಯಕ್ಕೆ ಮಾತ್ರ ಸೀಮಿತ ಆಗಿಲ್ಲ, ಎಲ್ಲ ಸಮುದಾಯವನ್ನು ಒಗ್ಗೂಡಿಸಿಕೊಂಡು ಅಹಿಂದ ಶಕ್ತಿ ಮಂತ್ರವನ್ನ ಪಠಿಸಿರುವಂಥ ನಾಯಕ. ಅಂತೆಯೇ ದೇವರಾಜ್ ಅರಸು ಅವರು ಕೂಡ ಅದೇ ರೀತಿ ಕೆಲಸ ಮಾಡಿದ್ರು. ಸಾಮಾಜಿಕ, ಆರ್ಥಿಕ ಅಭಿವೃದ್ಧಿಗಳಿಗೆ ಹೆಚ್ಚಾಕಿದ್ರು. ಕರ್ನಾಟಕ, ಅದರಲ್ಲೂ ಕೂಡ ಪುನರ್ ನಾಮಕರಣಗಳು ಏನಾಯಿತು, ಮೈಸೂರಿಂದ ಕರ್ನಾಟಕ ಅನ್ನೋದಾಗಿ ಅದರಲ್ಲೂ ಕೂಡ ಅನೇಕ ಶ್ರಮಗಳನ್ನು ವಹಿಸಿದ್ರು, ನಿರಂತರವಾಗಿ ಕೆಲಸ ಮಾಡಿದ್ರು. ಆ ಕೆಲಸಗಳು ಈಗ ಎಲ್ಲರ ಗಮನ ಸೆಳೀತಾ ಇರೋದು. ಹೇಗೆ ರಾಜಕೀಯ ಅಸ್ಥಿರತೆಗಳು ಬಂತು ಅಂದರೆ ಕಂಪ್ಯಾರಿಸನ್ಸ್ಗಳು ಎಲ್ಲಿವರೆಗೂ ಮಾಡ್ಬೋದು ಅಂತಂದರೆ, ಒಂದು ಅವರ ಹಿಂದಿದ್ದಿದ್ದು ಅಹಿಂದ ವರ್ಗ, ನಂತರದಲ್ಲಿ ಕಾಂಗ್ರೆಸ್ ಮತ್ತು ಜನತಾದಳದ ಕೆಲ ನಂಟುಗಳಿದೆ. ರಾಜಕೀಯ ಅಸ್ಥಿರತೆ ಈಗ ಏನು ಬಂದಿದೆಯಲ್ಲ, ಸಿದ್ದರಾಮಯ್ಯನವರು ಮುಂದುವರಿತಾರಾ ಇಲ್ವಾ, DK ಶಿವಕುಮಾರ್ ಅವರಿಗೆ ಪಟ್ಟ ಬಿಟ್ಕೊಡ್ತಾರಾ ಇಲ್ವಾ ಅನ್ನೋದು ಒಂದು ಚರ್ಚೆ. ಅದೇ ರೀತಿಯಲ್ಲಿ ಅರಸೋರ್ಗೂ ಕೂಡ ಆಗಿತ್ತು. ಕೆಲ ಕಾಂಗ್ರೆಸ್ನಲ್ಲೇ ಒಳಬೇಗುದಿ ಇರಬಹುದು, ಅಸಮಾಧಾನಗಳಿಗೆ ತುತ್ತಾಗಿ ಹೈಕಮಾಂಡ್ ನಾಯಕರ ಕೆಂಗಣ್ಣಿಗೆ ಗುರಿಯಾಗಿ ಭಿನ್ನಾಭಿಪ್ರಾಯಗಳು ಹೆಚ್ಚಾಗಿ ಅರಸು ಅವರು ತಮ್ಮದೇ ಆದಂಥ ಪಕ್ಷವನ್ನ ಕೂಡ ಕಟ್ಟಿದ್ರು. ಬಟ್ ಅದು ಯಶಸ್ವಿ ಆಗಿಲ್ಲ. ಅಂದರೆ ಕಾಂಗ್ರೆಸ್ನಲ್ಲಿ ಮುನಿಸುಗಳಿದ್ದು ಕಾಂಗ್ರೆಸ್ ಅರಸು ಅನ್ನೋದಾಗಿಯೂ ಕೂಡ ತಮ್ಮದೇ ಆದಂಥ ಒಂದು ಪ್ರಾದೇಶಿಕ ಪಕ್ಷವನ್ನ ಕೂಡ ಅರಸು ಅವರು ಕಟ್ತಾರೆ. ಅಂದರೆ ಕಾಂಗ್ರೆಸ್ನಲ್ಲಿ ಅಸಮಾಧಾನಗಳಿತ್ತು. ಅಂದರೆ ಒಂದು ವೆರಿ ಕ್ಲಿಯರ್ ಆಗಿ ಕಂಡು ಬರ್ತಿರೋದು ಹಿಂದುಳಿದ ವರ್ಗ, ಅತಿ ಹಿಂದುಳಿದ ವರ್ಗದಂಥ ಎಲ್ಲ ಸಮುದಾಯದವರು ಇವರ ಪರವಾಗಿದ್ರು. ಈಗ ಸಿದ್ದರಾಮಯ್ಯನವರಿಗೆ ಕೂಡ ಅಂಥದ್ದೇ ಒಂದು ಸನ್ನಿವೇಶ ಬಂದಿದೆ. ಇದೇ ಜನವರಿಯ 6ರಂದು ಸಮಸಮ ಆಗುತ್ತೆ. ಸಿದ್ದರಾಮಯ್ಯ ಮತ್ತು ಅರಸು ಅವರು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿ ಆ ಸ್ಥಾನದಲ್ಲಿದ್ದಂಥದ್ದು ಸಮಸಮ ಆಗಿ ಬರುತ್ತೆ. ಬಟ್ ಅದನ್ನ ಮುರಿಯುವಂತ ಹಂತ ಬಂದಿದೆ. ದಾಖಲೆಯ ಸಿದ್ದರಾಮಯ್ಯನ ಆಗ್ತಿದ್ದಾರೆ. ಮತ್ತೊಂದು ಅಪ್ಡೇಟ್ ಇದೆ, ಗಮನಿಸ್ತಾ ಹೋಗೋಣ. ಹಿಂದುಳಿದ ವರ್ಗಗಳ ಸ್ಥಾನಮಾನ ಸಮೀಕ್ಷೆಗೆ ಆಯೋಗವನ್ನ ರಚನೆ ಮಾಡಿದರು. ಹಾವನೂರು ಆಯೋಗ ರಚಿಸುತ್ತಾರೆ ದೇವರಾಜ ಅರಸು ಅವರು. ಕಾಂತಿರಾಜ ಆಯೋಗದ ಮೂಲಕ ಸಿದ್ದು ಸಾಮಾಜಿಕ ಸಮೀಕ್ಷೆಯನ್ನು ನಡೆಸುತ್ತಾರೆ. ಸಮಾಜದ ವಿರೋಧ ಎದುರಿಸಿದ್ದಂತ ಹಾವನೂರು ಕಾಂತಿರಾಜ ಆಯೋಗ ಎರಡೂ ಕೂಡ ಒಂದೇ ರೀತಿಯಾಗಿದೆ. ಸಮಾಜವನ್ನ ಎದುರು ಹಾಕೊಂಡಿದ್ರು ಅರಸು ಅವರು ಹೌದು, ಸಿದ್ದರಾಮಯ್ಯನವರು ಕೂಡ ಹೌದು. ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದಂತಹ ಉಭಯ ಆಯೋಗಗಳ ಸಮೀಕ್ಷೆ ನೋಡಿ. ಈ ಸಮೀಕ್ಷೆಗಳು ಇಬ್ಬರ ನಾಯಕರ ರಾಜಕೀಯ ಜೀವನದಲ್ಲಿ ಮೇಜರ್. ನಾವು ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥದ್ದು ಹಾವನೂರು ಆಯೋಗವನ್ನು ಮಾಡ್ತಾರೆ ನೋಡಿ. ಈಗ ನಾವು ಹಿಂದುಳಿದ ಆಯೋಗ ಏನಿದೆಯಲ್ಲ ಅದಕ್ಕೆಲ್ಲ ಮೂಲ ಎಲ್ಲಿ ಕೇಳಿದ್ರೆ ಈ ಹಾವನೂರು ಆಯೋಗನೇ ಬರೋದು. ಇದರ ಮೂಲವೇ ಅಲ್ಲಿರೋದು. ಪ್ರಮುಖವಾಗಿ 1975ರಲ್ಲಿ LG ಹಾವನೂರವರ ಅಧ್ಯಕ್ಷತೆಯಲ್ಲಿ ಹಿಂದುಳಿದ ವರ್ಗದ ಪರಿಸ್ಥಿತಿಗಳು ಹೇಗಿದೆ, ಹಿಂದುಳಿದ ವರ್ಗಗಳ ಸಾಮಾಜಿಕ ಇರ್ಬೋದು, ಆರ್ಥಿಕ ಪರಿಸ್ಥಿತಿಗಳು ಹೇಗಿದೆ, ಇದನ್ನ ಅರಿತು ನಂತರ ಅವ್ರಿಗೆ ಶಿಫಾರಸ್ ಮಾಡಕ್ಕೆ ಹೇಳ್ತಾರೆ. ಅಂದರೆ ಅವರಿಗೆ ಪ್ರಮುಖವಾಗಿ ಗಮನಿಸಬೇಕಾಗಿರೋದು ಮೀಸಲಾತಿ ಕೊಡಬೇಕು, ಅವರಿಗೆ ಕೆಲಸಗಳು ಸರಿಯಾಗಿ ಸಾಗಬೇಕು, ಅವರ ಸ್ಥಿತಿಗತಿಗಳು ಹೇಗಿದೆ, ಸಮೀಕ್ಷೆಗಳನ್ನು ನಡೆಸಬೇಕು, ಅವರಿಗೊಂದು ಭದ್ರತೆಯನ್ನು ಕೊಡೋ ನಿಟ್ಟಿನಲ್ಲಿ ಹಾವನೂರು ಆಯೋಗ ಆಗುತ್ತೆ. ಈ ಆಯೋಗಕ್ಕೆ
ಆಯೋಗದ ಅಧ್ಯಕ್ಷರು ಹಾವನೂರಿದ್ರಲ್ಲ, ನಂತರದಲ್ಲಿ ಇವರಿಗೆ ಉನ್ನತ ಸ್ಥಾನವನ್ನ ಕೂಡ ಕೊಡೋದು ಕೆಲಸ ಆಯ್ತು, ಪಾರ್ಲಿಮೆಂಟಿಗೂ ಕೂಡ ಅವ್ರು ಹೋಗ್ತಾರೆ. ಬಟ್ ಆಗ ಕಲ್ಲಲ್ಲೆಲ್ಲ ಹೊಡೆದಿದ್ರು ಅಧ್ಯಕ್ಷರಿಗೆ, ಅವ್ರು ಹೋದಲ್ಲೆಲ್ಲ ವಿರೋಧಗಳು ವ್ಯಕ್ತವಾಗಿತ್ತು. ಯಾಕಂದ್ರೆ ಮೂಲ ಉದ್ದೇಶ ಇದ್ದಿದ್ದು ಒಂದೇ, ನಮ್ಮ ನಾಡಿನಲ್ಲಿ ಹಿಂದುಳಿದ ವರ್ಗಗಳ ಆ ಸಮುದಾಯದ ಜನರ ಸ್ಥಿತಿಗತಿಗಳು ಹೇಗಿತ್ತು ಅನ್ನೋದಾಗಿ ವರದಿಯನ್ನ ರೆಡಿ ಮಾಡ್ತಾರೆ, ಅನೇಕ ಶಿಫಾರಸುಗಳನ್ನ ಮಾಡ್ತಾರೆ, ಅದನ್ನ ಯಶಸ್ವಿಯಾಗಿಯೂ ಕೂಡ ಜಾರಿಗೆ ತರ್ತಾರೆ. ಅದೇ ರೀತಿಯಾಗಿ ಕಾಂತಿರಾಜು ವರದಿ, ಈ ಆಯೋಗದ ವರದಿಯಂತೂ ಕೇಳೋದೇ ಬೇಡ, ಸದ್ಯಕ್ಕೂ ಕೂಡ ಪ್ರಸ್ತುತದಲ್ಲಿದೆ. ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ನಾಡಿನ ಜನರ ಸ್ಥಿತಿಗತಿಗಳು ಹೇಗಿದೆ ಅನ್ನೋದ್ರ ಬಗ್ಗೆ ಸಿದ್ದರಾಮಯ್ಯನವರು ಡೈರೆಕ್ಷನ್ಸ್ಗಳನ್ನ ಕೊಟ್ಟು ಆ ವರದಿ ರೆಡಿ ಆಗುತ್ತೆ. ಕಾಂತರಾಜು ವರದಿ ಆದರೆ ಜಾರಿಗೆ ಬರಲ್ಲ. ನಂತರ ಸುದೀರ್ಘವಾಗಿ 10ಕ್ಕೂ ಹೆಚ್ಚು ವರ್ಷಗಳ ಕಾಲದ ಹಂಗೆ ಇರುತ್ತೆ. ಇತ್ತೀಚೆಗಷ್ಟೇ ಮತ್ತೆ ಆ ಸರ್ವೆಯನ್ನ ಮಾಡ್ತಾರೆ, ಮರು ಸರ್ವೆ ಆಗುತ್ತೆ. ಇನ್ನೂ ಗೊಂದಲದ ಗೂಡಾಗಿನೇ ವರದಿಗಳಿದೆ, ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಸಮೀಕ್ಷೆ. ಬಟ್ ಇಬ್ಬರ ನಾಯಕರ ನಿಲುವಂದೆ. ಈ ವರದಿ ಜಾರಿಗೆ ಹೇಗೆ ಸ್ವತಃ ಕಾಂಗ್ರೆಸ್ನಲ್ಲಿ ಈಗ ಕೆಲ ಅಸಮಾಧಾನಗಳಿದೆಯಲ್ಲ, ಒಕ್ಕಲಿಗ ಸಮುದಾಯದ ನಾಯಕರೇ ಬೇರೆ ರೀತಿ ಧ್ವನಿ ಎತ್ತುತ್ತಿದ್ದಾರೆ, ಲಿಂಗಾಯತರ ಆಸ್ಪದಗಳೇ ಬೇರೆ ಇದೆ, ಜೊತೆಯಲ್ಲಿ ಕಾಂಗ್ರೆಸ್ಸಿನ ಪ್ರಮುಖ ನಾಯಕರಲ್ಲೇ ಇದಕ್ಕೆ ವಿರೋಧಗಳು ವ್ಯಕ್ತವಾಗ್ತಿತ್ತು. ನಾವಿದಕ್ಕೂ ಒಪ್ಪೋದಿಲ್ಲ, ಇದರಲ್ಲಿರುವಂಥ ಅಂಕಿ ಅಂಶಗಳು ಔಟ್ಡೇಟೆಡ್ ಆಗಿದೆ, ಸೈಂಟಿಫಿಕ್ ಆಗಿ ನಡೆಸಿಲ್ಲ ಅನ್ನೋ ಈ ಅಪಸ್ವರಗಳು ಏನು ಕೇಳಿ ಬಂದಿತ್ತಲ್ಲ, ಸೇಮ್ ವೇ ಹಾವನೂರು ಆಯೋಗ ಯಾವಾಗ ಜಾರಿ ಬಂತು, ಆ ವರದಿಗಳನ್ನು ಸಲ್ಲಿಸಿದಲ್ಲ, ನಡು ರಸ್ತೆಯಲ್ಲೇ ರಾಜ್ಯದಲ್ಲಿ ಅದನ್ನ ವಿರೋಧ ಮಾಡಿದ್ರು. ಅಂದ್ರೆ ತಮ್ಮ ಸಿದ್ಧಾಂತಗಳು ಏನಿದೆ, ಯಾವ ಪರವಾಗಿ ಅವರು ಧ್ವನಿ ಎತ್ತಿದ್ರು, ಅಹಿಂದ ಮೂಲ ಬ್ರಹ್ಮಾಸ್ತ್ರವನ್ನ ಎತ್ತಿ ಹಿಡಿಯುವಂತ ಸಲುವಾಗಿ ಸ್ವತಃ ತಮ್ಮ ಪಕ್ಷದಲ್ಲೇ ಎಲ್ಲರ ಕೆಂಗಣ್ಣಿಗೆ ಗುರಿಯಾಗಿದ್ರು. ಅಲ್ಲೋಲ ಕಲ್ಲೋಲಗಳು ಸೃಷ್ಟಿಯಾಗಿತ್ತು. ಇನ್ನು ಅರಸು ಅವರು ಲಿಂಗಾಯತರು ಮತ್ತು ಒಕ್ಕಲಿಗರನ್ನ ಒಡೆಯೋದಕ್ಕೆ ಯತ್ನಿಸಿದ್ದಾರೆ ಅನ್ನುವಂತ ಒಂದು ಗಂಭೀರ ಆರೋಪ ಬಂದಿತ್ತು. ಈ ಹಿಂದೆ ದೇವರಾಜ ಅರಸು ಅವರು ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯವನ್ನ ಒಡೆಯೋದಕ್ಕೆ ಯತ್ನಿಸಿದ್ದಾರೆ ಎನ್ನುವ ಆರೋಪ. ಲಿಂಗಾಯತ ಪ್ರತ್ಯೇಕ ಧರ್ಮದ ಕೂಗಿನಿಂದ ವಿವಾದಕ್ಕೊಳಗಾಗಿದ್ರು ಸಿದ್ದರಾಮಯ್ಯನವರು. ಡಿಕೆಶಿಗೆ ಪಟ್ಟ ಬಿಡದೆ ಒಕ್ಕಲಿಗರಿಗೆ ಸಿದ್ದು ಒಂದು ರೀತಿ ಸಮಸ್ಯೆ ಆಗ್ತಿದ್ದಾರೆ, ಮೇಲ್ವರ್ಗದ ವಿರೋಧಿ ಅಂತ ಕರೆಸ್ಕೊಳ್ತಿದ್ದಾರೆ. ಈ ಹಿಂದೆ ಕೂಡ ಇಬ್ಬರು ನಾಯಕರು ಕರೆಸ್ಕೊಂಡಿದ್ರು. ಅರಸು ಅವರಿದ್ದಂಥ ಸಂದರ್ಭದಲ್ಲಿ ಆಗಿತ್ತು ನೋಡಿ. ಅರಸು ಅವರ ಬ್ಯಾಕ್ಗ್ರೌಂಡ್ ನೋಡಿದ್ರೆ ಒಂದು ಈ ರಾಜಮನೆತನದಿಂದ ಬರ್ತಾರೆ, ತಮ್ಮದೇ ಆದಂಥ ಒಳ್ಳೆ ವೈಭವದ ಜೀವನ ನಡೆಸಬಹುದಿತ್ತು. ಆದರೆ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರೆ, ಸುದೀರ್ಘವಾಗಿ ದುಡಿತಾರೆ, ಬ್ರಿಟಿಷರ ಸಂದರ್ಭದಲ್ಲಿ ಇರ್ತಾರೆ, ಜೊತೆಯಲ್ಲಿ ಮೈಸೂರು ಚಲೋ ಅಲ್ಲ, ದೊಡ್ಡ ಮಟ್ಟದ ಸ್ವತಂತ್ರ ಹೋರಾಟಗಾರ ಇರ್ಬೋದು, ರಾಜ್ಯದ ಸ್ವತಂತ್ರಕ್ಕೆ ಸಂಬಂಧಪಟ್ಟಂತೆ ಅನೇಕ ಚಳುವಳಿಗಳಲ್ಲೂ ಕೂಡ ಭಾಗಿಯಾಗ್ತಾರೆ. ಅವರ ಸಿದ್ಧಾಂತಗಳು ಆ ರೀತಿಯಾಗಿರುತ್ತೆ. ಅಂದ್ರೆ ಶೋಷಿತರಿಗೆ ನಾವು ಗಟ್ಟಿ ಧ್ವನಿಯಾಗಬೇಕು ಅಂತ ಮಾರ್ದನಿಸಿದಂಥ ನಾಯಕ. ಆಗ ಕೂಡ ಅವ್ರ ಮೇಲೆ ಆರೋಪ ಬಂದಿತ್ತು ನೋಡಿ, ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯವನ್ನ ಇವರು ಒಡಿತಿದ್ದಾರೆ, ಬೇರ್ಪಡಿಸ್ತಿದ್ದಾರೆ ಅಂತ ಕೆಲ ನಾಯಕರು ಖಂಡಾತುಂಡವಾಗಿ ಅದನ್ನ ವಿರೋಧಿಸಿದ್ರು. ನಾವು 2017 ಮತ್ತು 2018 ರಾಜಕೀಯ ಗಮನಿಸಿದಾಗ ಸಿದ್ದರಾಮಯ್ಯನವರಿಗೆ ಮುಳುವಾಗಿದ್ದು ಯಾವುದು? ಪ್ರತ್ಯೇಕವಾದಂಥ ಲಿಂಗಾಯತ ಧರ್ಮದ ಕೂಗು. ಇತ್ತೀಚೆಗಷ್ಟೇ ಒಂದು ಬೆಂಗಳೂರಿನ ಅರಮನೆಯ ಮೈದಾನದಲ್ಲೂ ಕೂಡ ಕಾರ್ಯಕ್ರಮ ಆಗಿತ್ತು. ಆಗ ಸೈಲೆಂಟ್ ಆಗಿ ಅದನ್ನ ಸೇಫ್ ಆಗಿ ಹ್ಯಾಂಡಲ್ ಮಾಡುವಂತ ಕೆಲಸ ಆಗಿತ್ತು. ಇದೇ ರೀತಿಯಾಗಿ ಇಬ್ಬರ ನಾಯಕರ ರಾಜಕೀಯ ಜೀವನ ಒಂದೇ ರೀತಿಯಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಪಡ್ಕೊಳ್ಳೋಣ. ನಮ್ಮ ಸ್ಪೆಷಲ್ ಬ್ಯೂರೋ ಹೆಡ್ ಶ್ರೀರಾಜ್ ವಕ್ವಾಡಿ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ಶ್ರೀರಾಜು, ಒಂದು ಸಿದ್ದರಾಮಯ್ಯನವರು ಈಗಾಗಲೇ ಅಧಿಕಾರಕ್ಕೆ ಬಂದು ಗೆದ್ದ ರಾಮಯ್ಯ ಆಗಿದ್ದಾರೆ, ದಾಖಲೆಯ ರಾಮಯ್ಯ ಅನಿಸ್ಕೊಂತಿದ್ದಾರೆ. ದೇವರಾಜ ಅರಸು ಅವರ ದಾಖಲೆಯನ್ನ ಈಗನೇನೋ ಸರಿ ಆಗುತ್ತೆ ಜನವರಿ 6ಕ್ಕೆ, ನಂತರ 7ರ ನಂತರ ದಾಖಲೆಯನ್ನ ಮುರಿಯುವಂತ ಕೆಲಸ ಆಗುತ್ತೆ. ಬಟ್ ಇಬ್ಬರ ನಾಯಕರ ರಾಜಕೀಯ ಜೀವನ ನೋಡಿದ್ರೆ ಒಂದೇ ರೀತಿಯಾಗಿದೆ. ಬಟ್ ಈ ಬಾರಿ ಸಿದ್ದರಾಮಯ್ಯನವರ ಅರಸು ಅವರ ರಾಜಕೀಯ ಜೀವನದಲ್ಲಿ ಏನಾಗಿದೆ ಅದು ರಿಪೀಟ್ ಆಗುತ್ತಾ? ಅಂಥದ್ದೊಂದು ಲಕ್ಷಣಗಳು ಕಾಂಗ್ರೆಸ್ನಲ್ಲಿ ಸದ್ಯಕ್ಕೆ ಇದೆಯಾ ಶ್ರೀರಾಜ್? ಅಖಿಲೇಶ್, ಬಹಳ ಪ್ರಮುಖವಾಗಿ ಬಂಗಾರಪ್ಪ ಮತ್ತು ವೀರಪ್ಪ ಮೊಯ್ಲಿ ಅವರ ಹಿಸ್ಟ್ರಿ ಮತ್ತೆ ಮರುಕರಳಿಸುತ್ತೆ ಅನ್ನುವಂತಹ ಎಲ್ಲಾ ವಿಷಯಗಳು ಬಹಳ ದೊಡ್ಡ ಮಟ್ಟದಲ್ಲಿ ಇತ್ತು ಕಾಂಗ್ರೆಸ್ ವಲಯದಲ್ಲಿ. ಆದ್ರೆ ಈಗ ಮತ್ತೆ ಅರಸು ಅವರ ಹಿಸ್ಟ್ರಿ ಏನಿತ್ತು, ಅರಸು ಮತ್ತೆ ಗುಂಡ್ರಾವ್ ಅವರ ಹಿಸ್ಟ್ರಿ ಏನಿತ್ತು, ಅದು ಮತ್ತೆ ರಿಪೀಟ್ ಆಗುತ್ತೆ ಕಾಂಗ್ರೆಸ್ ವಲಯದಲ್ಲಿ ಅನ್ನುವಂತಹ ಚರ್ಚೆ ಬಹಳ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಯಾಕೆ ಕೇಳಿದ್ರೆ ಜನವರಿ 6ನೇ ತಾರೀಕು ಸಿದ್ದರಾಮಯ್ಯನವರು ಅರಸು ಅವರಂತಹ ದಾಖಲೆಯನ್ನ ಸರಿಗಟ್ಟುತ್ತಾರೆ, 7ನೇ ತಾರೀಕು ದಾಖಲೆಯನ್ನ ಮುರಿತಾರೆ. ಸೊ ಅದಾದ ಬಳಿಕ
ಬಳಿಕ ಈ ಒಂದು ಇತಿಹಾಸ ಮರುಸೃಷ್ಟಿ ಆಗುತ್ತೆ ಕಾಂಗ್ರೆಸ್ ವಲಯದಲ್ಲಿ ಅನ್ನುವುದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಅರಸು ಅವರು ಹಿಂದುಳಿದ ವರ್ಗದವರಿಗೆ ಬಹಳ ಮಾನ್ಯವನ್ನ ಕೊಟ್ಟಿರುವಂತಹ ನಾಯಕ. ಮತ್ತೆ ಅದೇ ರೀತಿಯಲ್ಲಿ ಸಿದ್ದರಾಮಯ್ಯನವರು ಕೂಡ ಅದೇ ರೀತಿಯ ರಾಜಕೀಯವನ್ನ ನಡೆತಾ ಬಂದಿರೋದು. ಮತ್ತೆ ಹಿಂದೆ ಅರಸು ಅವರಿಗೆ ಯಾವ ರೀತಿಯಾಗಿ ವಿರೋಧಗಳಿತ್ತು, ಹಾಗೆ ಸಿದ್ದರಾಮಯ್ಯನವರಿಗೂ ಕೂಡ ಬಹಳ ದೊಡ್ಡ ಮಟ್ಟದ ವಿರೋಧ ಇತ್ತು ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಅರಸು ಅವರು ಹಾವನೂರು ಆಯೋಗವನ್ನ ರಚಿಸ್ತಾರೆ, ಸಿದ್ದರಾಮಯ್ಯನವರು ಕಾಂತರಾಜ್ ಅರಸು ಅವರ ಆಯೋಗವನ್ನ ರಚನೆ ಮಾಡ್ತಾರೆ. ಸೊ ಇಲ್ಲಿ ಬಹಳ ಪ್ರಮುಖವಾಗಿ ನಾವು ಗಮನಿಸಬೇಕು. ಮತ್ತೆ ಅರಸು ಅವರು ಬಹಳ ಪ್ರಮುಖವಾಗಿ ಹಿಂದುಳಿದ ವರ್ಗಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಡೆಫಿನೇಷನ್ ಕೊಡ್ತಾರೆ. ಅದೇನ್ ಕೇಳಿದ್ರೆ, ಹಿಂದುಳಿದ ವರ್ಗ ಅಂತಂದ್ರೆ ಜಾತಿ ಮತ್ತು ಧರ್ಮಗಳಿಂದ ಹಿಂದುಳಿದವರಲ್ಲ, ಆರೋಗ್ಯ ಶಿಕ್ಷಣದಿಂದ ವಂಚಿತರಾಗಿ ಯಾರೆಲ್ಲ ಇದ್ದಾರೋ ಅವರೆಲ್ಲರೂ ಕೂಡ ಹಿಂದುಳಿದ ವರ್ಗದವರು ಅನ್ನುವುದನ್ನ ಅವರು ಡೆಫಿನೇಷನ್ ಕೊಡ್ತಾರೆ. ಅದೇ ರೀತಿಯಲ್ಲಿ ಸಿದ್ದರಾಮಯ್ಯನವರು ಕೂಡ ಡೆಫಿನೇಷನ್ ಕೊಡ್ತಾ ಹೋಗ್ತಾರೆ. ಸೊ ಇವರಿಬ್ಬರು ನಾಯಕರು ಹಿಂದುಳಿದ ವರ್ಗ ಅಂತ ಹೇಳೋದೇನಿದೆಯಲ್ಲ, ಅವರ ಆಯಾಮವೇ ಬೇರೆ, ವ್ಯಾಖ್ಯಾನವೇ ಬೇರೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಹಾಗಾಗಿಯೇ ಇದ್ರೂ ಕೂಡ ಹಿಂದುಳಿದ ವರ್ಗದ ಸಾಮಾಜಿಕ ಅಸ್ಥಿರತೆ ಏನಿದೆ, ಇವತ್ತು ಒಂದು ಸಮಾಜ ಅವರನ್ನು ಯಾವ ರೀತಿಯಾಗಿ ನೋಡ್ತಾ ಇದೆ, ಅದೆಲ್ಲವೂ ಕೂಡ ದೂರ ಹೋಗ್ಬೇಕು, ಅದೆಲ್ಲವೂ ಕೂಡ ನಿರ್ಮೂಲನೆ ಆಗ್ಬೇಕು ಅನ್ನುವಂತ ದೃಷ್ಟಿಯಲ್ಲಿ ಈ ಆರ್ಥಿಕ ಸಮೀಕ್ಷೆ, ಶೈಕ್ಷಣಿಕ ಸಮೀಕ್ಷೆ ಮತ್ತು ಸಾಮಾಜಿಕ ಸಮೀಕ್ಷೆಯನ್ನ ಇಬ್ಬರು ನಾಯಕರು ಕೈಗೊಳ್ತಾರೆ ಅನ್ನೋದು. ಮತ್ತೆ ಅವರಿಬ್ಬರು ನಾಯಕರು ಸಮಾಜದಲ್ಲಿ ಬಹಳ ದೊಡ್ಡ ವಿರೋಧವನ್ನ ವ್ಯಕ್ತಪಡಿಸ್ತಾರೆ. ಅದು ಕೂಡ ಮೇಲ್ವರ್ಗದ ನಾಯಕರಿಂದ ಅನ್ನುವುದು ಇಲ್ಲಿ ಮುಖ್ಯವಾಗಿ ಕಾಣಿಸ್ತಾ ಹೋಗುತ್ತೆ. ಮೇಲ್ವರ್ಗದ ನಾಯಕರಿಗೆ, ಮೇಲ್ವರ್ಗದ ಜನರಿಗೆ ಈ ಇಬ್ಬರು ನಾಯಕರು ಅಂದ್ರೆ ದೇವರಾಜ ಅರಸು ಅವರು ಮತ್ತೆ ಸಿದ್ದರಾಮಯ್ಯನವರು ಒಂದು ಸಿಂಹ ಸ್ವಪ್ನವಾಗಿ ಕಾಡ್ತಾರೆ ಅನ್ನುವುದರಲ್ಲಿ ಯಾವುದೇ ಅನುಮಾನ ಇಲ್ಲ. ಮತ್ತೆ ಹಿಂದೆ ಏನಾಗಿತ್ತು ನೋಡಿ, ಅರಸು ಅವರು ಏನು ಈ ನೇಮಕಾತಿ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಹೊಸ ಕ್ರಾಂತಿಯನ್ನ ತರುವುದಕ್ಕೆ ಮುಂದಾಗಿದ್ರು. ಈ ಅಹಿಂದ ವರ್ಗ ಏನಿದೆಯೋ ಅಥವಾ ಹಿಂದುಳಿದ ವರ್ಗ ಏನಿದೆಯೋ ಅವರೆಲ್ಲರಿಗೂ ಕೂಡ ನೇಮಕಾತಿಯಲ್ಲಿ ಪ್ರಾಧಾನ್ಯತೆ ಸಿಗಬೇಕು ಅನ್ನುವಂತ ದೃಷ್ಟಿಯಲ್ಲಿ ಜಿಲ್ಲಾ ಮಟ್ಟದಲ್ಲೇ ಆಯ್ಕೆ ಸಮಿತಿಯನ್ನ ಮಾಡಿದ್ರು. ದೇವೇಗೌಡ ಆ ಸಂದರ್ಭದಲ್ಲಿ ಇದ್ರು ಅನ್ನೋದನ್ನ ನಾವು ಗಮನಿಸಬೇಕು. ವಿಪಕ್ಷ ನಾಯಕರಾಗಿ ದೇವೇಗೌಡರು ಇದೆಲ್ಲವೂ ಕೂಡ ಭ್ರಷ್ಟಾಚಾರಕ್ಕೆ ನಾಂದಿ ಹಾಡುತ್ತೆ ಅನ್ನೋದಾಗಿ ಅರಸು ಅವರಿಗೆ ಬಹಳ ತಿರುಗೇಟು ನೀಡ್ತಾರೆ. ಸಿದ್ದರಾಮಯ್ಯನವರು ಕೂಡ ಒಳ ಮೀಸಲಾತಿ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ಯಡಿಯೂರಪ್ಪನವರು ಮೇಲ್ವರ್ಗದ ಒಬ್ಬ ನಾಯಕ ವಿಪಕ್ಷದ ನಾಯಕರಾಗಿರ್ತಾರೆ ಅಂತ. ಇಬ್ಬರಿಗೂ ಕೂಡ ಒಳ ಮೀಸಲಾತಿ ವಿಷಯದಲ್ಲಿ ವಿಪಕ್ಷ ನಾಯಕರಾಗಿ ಬಹಳ ಪ್ರಭಾವಿ ನಾಯಕರೇ ಇರ್ತಾರೆ. ಅರಸು ಅವರಿಗೆ ದೇವೇಗೌಡರು ಆದ್ರೆ ಸಿದ್ದರಾಮಯ್ಯನವರಿಗೆ ಯಡಿಯೂರಪ್ಪನವರು ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಸೊ ಈಗ ಏನಾಗ್ತಾ ಇದೆ ಕೇಳಿದ್ರೆ, ಬಂಗಾರಪ್ಪನವರು ಕಾಂಗ್ರೆಸ್ ವಿರುದ್ಧವಾಗಿ ಇದ್ರು, ಕಾಂಗ್ರೆಸ್ ಇಂದ ಬಿಟ್ಟು ಬೇರೆ ಬೇರೆ ಪಕ್ಷಗಳನ್ನ ಕಟ್ಟರು, 7 ಪಕ್ಷಗಳನ್ನ ಕಟ್ಟಿ ಅವರು ನಾಯಕರಾಗಿ ಗುರುತಿಸ್ಕೊಳ್ತಾ ಇದ್ದಾರೆ. ಅವ್ರು ನಮ್ಗೆ ಇದಿಲ್ಲ ಅನ್ನುವ ಕಾರಣಕ್ಕೋಸ್ಕರವಾಗಿ ಆಗ ಕಾಂಗ್ರೆಸ್ ಮೂಲದ ವೀರಪ್ಪ ಮೊಯ್ಲಿ ಅವರನ್ನ ಅಧಿಕಾರಕ್ಕೆ ಕೂರಿಸಿದ್ರಲ್ಲ, ಹಾಗೆ ಆಗತ್ತೆ ಡಿಕೆಶಿ ಅವರು ಮತ್ತು ಸಿದ್ದರಾಮಯ್ಯನವರ ನಡೆ ಅನ್ನೋದಾಗಿ ಹೇಳಲಾಗ್ತಾ ಇತ್ತು. ಸೊ ಮೋಸ್ಟ್ಲಿ ಅದೇ ಹಿಂಟು ಮೂಲಕವಾಗಿನೇ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರ ಪರ ಇರುವಂತ ಶಾಸಕರು ಒಂದ್ ಡೇಟ್ ಕೊಡ್ತಿದಾರಲ್ಲ, ಜನವರಿ 6, 9, 12 ಅಂತಿದ್ದಾರೆ. ಸೊ ಅಂತದ್ದೊಂದು ಹಿಂಟ್ ಎಲ್ಲೋ ಕಾಂಗ್ರೆಸ್ ಒಳಗೆ ಗೊತ್ತಾಗಿದೆಯಾ? ಆ ತರದೊಂದು ಲಕ್ಷಣ ಈಗ ಕಾಂಗ್ರೆಸ್ ವಲಯದಲ್ಲಿ ಕಾಣಿಸ್ತಾ ಇರೋದು. 6ಕ್ಕೆ ಈಗ ಒಂದು ಸಂಭ್ರಮಾಚರಣೆಯಲ್ಲಿ ಅಹಿಂದ ಯುವ ಸಂಘಟನೆಗಳೆಲ್ಲವೂ ಕೂಡ ಮಾಡ್ತಾ ಇರೋದನ್ನ ನಾವು ಗಮನಿಸ್ತಾ ಇದೀವಿ. ನಾಟಿ ಕೋಳಿ ಊಟ, ಸಂಭ್ರಮಾಚರಣೆ ಇವೆಲ್ಲವನ್ನ ಕೂಡ ಮಾಡ್ತಾ ಇದ್ದಾರೆ. ಬಟ್ ಅದು ದೊಡ್ಡ ಮಟ್ಟಕ್ಕೆ ಎಫೆಕ್ಟ್ ಆಗಲ್ಲ. ಬಟ್ ಹೈಕಮಾಂಡ್ ನಿರ್ಧಾರ ಇಲ್ಲಿ ಹಿಸ್ಟ್ರಿಯನ್ನ ರಿಪೀಟ್ ಮಾಡುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕು ಅಖಿಲೇಶ್. ಥ್ಯಾಂಕ್ ಯು ಶ್ರೀರಾಜ್ ತಮ್ಮೆಲ್ಲ ಮಾಹಿತಿಗೆ. ನೋಡಿ, ಇನ್ನು ಅರಸು ಅಂತೆಯೇ ಆಗು ಬಿಡ್ತಾರ ಸಿದ್ದರಾಮಯ್ಯನವರು? ಸದ್ಯದ ಮಟ್ಟಿಗೆ ಪ್ರಶ್ನೆ ಇದು. ಅರಸು ಅವರಿಗೆ ಇದ್ದಂತೆ ವಿರೋಧವನ್ನ ಸಿದ್ದರಾಮಯ್ಯನವರು ಕೂಡ ಕಟ್ಕೊಳ್ತಾರೆ. ಗುಂಡೂರಾವ್ ಅಂತೆಯೇ ಆಗು ಬಿಡ್ತಾರ ಡಿ ಕೆ ಶಿವಕುಮಾರ್ ಅವರು? ಇದನ್ನು ಕೂಡ ಗಮನಿಸಬೇಕು. ಅರಸು ಸಿಎಂ ಸ್ಥಾನದಿಂದ ಕೆಳಗಿಳಿದಾಗ ಆಗ ಗುಂಡೂರಾವ್ ಅವರು ಮುಖ್ಯಮಂತ್ರಿಗಳಾಗ್ತಾರೆ. ಸಿಎಂ ಸ್ಥಾನದಿಂದ ಸಿದ್ದು ಇಳಿದ ಬಳಿಕ ಸಿಎಂ ಆಗ್ತಾರೆ ಡಿಕೆಶಿ. ಕಾಂಗ್ರೆಸ್ನಲ್ಲಿ ಮಗದೊಮ್ಮೆ ಇತಿಹಾಸವನ್ನ ಮರು ಸೃಷ್ಟಿ ಮಾಡುವಂತ ಸನ್ನಿವೇಶಗಳು ಬರುತ್ತಾ ಅಂತ. ಪ್ರಮುಖವಾಗಿ 1980ರಲ್ಲಿ ಆಗ ಹೈಕಮಾಂಡ್ ನಾಯಕರ ಕೆಂಗಣ್ಣಿ ಗುರಿಯಾಗ್ತಾರೆ. ಸ್ವಪಕ್ಷದಲ್ಲೇ ಅರಸು ಅವರ ಬಗ್ಗೆ ವಿಚಾರವಿರಬಹುದು, ಅವರ ನಡೆಯ ಬಗ್ಗೆ ಒಂದಿಷ್ಟು ಅಸಮಾಧಾನಗಳು ಶುರುವಾಗುತ್ತೆ, ಅನೇಕ ಆರೋಪಗಳೆಲ್ಲ ಬರುತ್ತಾ ಹೋಗುತ್ತೆ. ಮತ್ತೊಂದು ಕಡೆಯಲ್ಲಿ ಸುದೀರ್ಘ ಅವಧಿಯಲ್ಲಿ ಮುಖ್ಯಮಂತ್ರಿಗಳಾಗಿದ್ರು, ಅಹಿಂದ ವರ್ಗದ ಪರವಾಗಿ ಗಟ್ಟಿ ಧ್ವನಿಯಾಗಿದ್ರು. ಆ ಸಂದರ್ಭದಲ್ಲಿ ಏನಾಗುತ್ತಂದ್ರೆ 1980ರಿಂದ 83ವರೆಗೂ ಗುಂಡೂರಾವ್ ಅವರನ್ನ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂರಿಸ್ತಾರೆ. ಮತ್ತೊಂದು ಕಡೆಯಲ್ಲಿ ಗಮನಿಸಬೇಕು, ಅತಿ ಕಿರಿಯ ವಯಸ್ಸಿನ ಮುಖ್ಯಮಂತ್ರಿ ಆಗ್ತಾರೆ ಅವರು. ಅದೇ ರೀತಿ ಈಗಲೂ ಕೂಡ ಅಂಥದ್ದೇ ಒಂದು ಸನ್ನಿವೇಶ ಬಂದ್ಬಿಟ್ಟಿದೆ. 6ನೇ ತಾರೀಕು ಜನವರಿ 6ರಂದು ಸಮ ಆಗಿಬಿಡುತ್ತೆ. ಅಷ್ಟೇ ಅವಧಿಯಲ್ಲಿ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಕೂತ್ಕೊಳ್ಳುವಂತ ಒಂದು ದಾಖಲೆ. ನಂತರ ಆ ದಾಖಲೆ ಪುಡಿ ಆಗುತ್ತೆ. ಈಗಾಗಲೇ ಇದನ್ನ ಒಂದು ರೀತಿ ಅಹಿಂದ ಮಹೋತ್ಸವವಾಗಿ ನಾಟಿ ಕೋಳಿ ಔತಣಕೂಟವನ್ನ ಮಾಡಿ ಬೆಂಬಲ ಸೂಚಿಸುವುದಕ್ಕೆ
ಸಿದ್ದರಾಮಯ್ಯನವರ ಪರ ಇರುವಂತ ನಾಯಕರು ಅಥವಾ ಬೆಂಬಲಿಗರು ಕೂಡ ಸಿದ್ಧತೆ ನಡೆಸುತ್ತಿದ್ದಾರೆ. ಇತ್ತ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿಬಿಡುತ್ತಾರಾ? ಗುಂಡೂರಾವ್ ಅವರು ಹೇಗೆ ಮುಖ್ಯಮಂತ್ರಿ ಆಗಿದ್ರಲ್ಲ 1980ರಲ್ಲಿ, ಅದೇ ರೀತಿಯಾಗಿ ಈಗ ಡಿ.ಕೆ. ಶಿವಕುಮಾರ್ ಅವರಿಗೆ ಅಂಥದ್ದೊಂದು ಭಾಗ್ಯ ಒಲಿಯುತ್ತಾ, ಇತಿಹಾಸ ಮರುಕಳಿಸುತ್ತಾ ಕಾಂಗ್ರೆಸ್ನಲ್ಲಿ ಅನೇಕ ಆರೋಪಗಳಿರ್ಬೋದು ಅಥವಾ ಅಸಮಾಧಾನಗಳು, ಪಕ್ಷದ ಒಳಗಿರುವಂಥ ಭಿನ್ನಮತಗಳ ನಡುವೆನೂ ಕೂಡ ಇತಿಹಾಸ ಮರುಕಳಿಸುತ್ತಾ ಅನ್ನೋ ಒಂದು ಚರ್ಚೆ ಮತ್ತೆ ಕಾಂಗ್ರೆಸ್ಸಿನ ಪಡಸಾಲಿಯಲ್ಲಿ ಆಗ್ತಿರೋದು. ಪ್ರಮುಖವಾಗಿ ಸಿದ್ದರಾಮಯ್ಯನವರು ಸುದೀರ್ಘ ಅವಧಿಯಲ್ಲಿ ಮುಖ್ಯಮಂತ್ರಿಯಾಗಿ ಒಂದು ದಾಖಲೆ ಒಂದು ಕಡೆ ಆದರೆ, ಬಜೆಟ್ ಅನ್ನ ಅವರೇ ಮಂಡಿಸ್ತಾರೆ, 17ನೆಯ ಬಜೆಟ್ ಅನ್ನ ಸಿದ್ದರಾಮಯ್ಯನವರು ಮಂಡಿಸ್ತಾರೆ ಅನ್ನೋ ಒಂದು ರೀತಿ ಲೆಕ್ಕಾಚಾರಗಳಿದೆ. ಆದರೆ ಹೈಕಮಾಂಡ್ ನಾಯಕರು ಮಾತ್ರ ಇಲ್ಲಿವರೆಗೂ ಯಾವುದೇ ರೀತಿಯ ಪ್ರತಿಕ್ರಿಯೆಗಳನ್ನು ಕೊಟ್ಟಿಲ್ಲ. ಎಐಸಿಸಿ ಅಧ್ಯಕ್ಷರು ಒಂದಿಷ್ಟು ಹಿಂಟು ಕೊಡೋದಕ್ಕೆ ಶುರು ಮಾಡಿದರು. ಬಟ್ ಇನ್ನೊಂದು, ದೇವರಾಜ ಅರಸು ಅವರ ವಿಚಾರವನ್ನು ಅಥವಾ ಅವರ ರಾಜಕೀಯ ವರ್ಚಸ್ಸುಗಳನ್ನು ಇಲ್ಲಿ ಕಂಪೇರ್ ಮಾಡುವಂಥ ಸಂದರ್ಭದಲ್ಲಿ, ಯಾವಾಗ ಮುಖ್ಯಮಂತ್ರಿ ಸ್ಥಾನದ ನಂತರದಲ್ಲಿ ಅವರು ತಾವು ರಾಜಕೀಯವಾಗಿ ಕಾಂಗ್ರೆಸ್ಸನ್ನ ಬಿಟ್ಟು ಕಾಂಗ್ರೆಸ್ ಅರಸು ಅನ್ನೋದಾಗಿಯೂ ಕೂಡ ಪ್ರಾದೇಶಿಕ ಪಕ್ಷಗಳನ್ನ ಕಟ್ಟಿ ತಮ್ಮದೇ ಆದಂಥ ಕೆಲಸಕ್ಕೆ ಹೋಗ್ತಾರೆ. ಅದರ ಬಟ್ ಯಶಸ್ವಿ ಆಗಿಲ್ಲ. ಒಂದು ವೇಳೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಕುರ್ಚಿಯಿಂದ ಕೆಳಗೆ ಇಳಿದ್ರೆ ಮುಂದೇನು, ಯಾವ ಸ್ಥಾನ ಕೊಡ್ತಾರೆ? ರಾಷ್ಟ್ರ ರಾಜಕಾರಣದತ್ತ ಮುಖ ಮಾಡ್ತಾರಾ ಅಥವಾ ರಾಜ್ಯದಲ್ಲಿ ಇನ್ನು ಯಾವ ಸ್ಥಾನ ಇದೆ ಸಿದ್ದರಾಮಯ್ಯನವರು ತುಂಬಿಸುವಂಥದ್ದು? ಯಾಕಂದ್ರೆ ಮುಖ್ಯಮಂತ್ರಿಗಳಾಗಿದ್ದಾರೆ, ಸುದೀರ್ಘ ಅವಧಿ, ತಮ್ಮದೇ ಆದಂಥ ವೋಟ್ ಬ್ಯಾಂಕ್ಸ್ಗಳಿದೆ, ಅವರ ವರ್ಚಸ್ಸೇ ವಿಭಿನ್ನ. ಈಗಾಗಲೇ ಕಾಂಗ್ರೆಸ್ಸಿನ ರಾಷ್ಟ್ರ ಮಟ್ಟದ OBC ಘಟಕದ ಅಧ್ಯಕ್ಷ ಸ್ಥಾನ ಕೂಡ ಕೊಟ್ಟಿದ್ದಾರೆ. ಆದರೆ ಸಿದ್ದರಾಮಯ್ಯನವರ ಮುಂದಿನ ರಾಜಕೀಯ ನಡೆಗಳು ಏನು, ಅಥವಾ ಹೈಕಮಾಂಡ್ ನಾಯಕರು ಆಗೋದಾಗ್ಲಿ ಅವರನ್ನೇ ಪೂರ್ಣ ಅವಧಿಗೆ ಅಂದರೆ 5 ವರ್ಷಕ್ಕೂ ಅವರನ್ನೇ ಮುಖ್ಯಮಂತ್ರಿಗಳನ್ನಾಗಿ ಮಾಡ್ತಾರ ಅನ್ನೋದು ನೋಡಬೇಕು. ಆದರೆ ಸಿದ್ದರಾಮಯ್ಯನವರು ಅವಕಾಶ ಸಿಕ್ಕಂತ ಎಲ್ಲ ಸಂದರ್ಭದಲ್ಲೂ ಕೂಡ ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ, 5 ವರ್ಷವೂ ನಾನೇ CM, ನಂತರದಲ್ಲಿ ನಾವು ಅನ್ನೋದಕ್ಕೂ ಕೂಡ ಕಳೆದ ಬೆಳಗಾವಿಯ ಅಧಿವೇಶನ ಸಂದರ್ಭದಲ್ಲಿ ಕೆಲ ಈ ಸ್ಟೇಟ್ಮೆಂಟ್ಸ್ಗಳೇ ವಿಭಿನ್ನವಾಗಿ ಬರ್ತಿತ್ತು. ಒಟ್ಟಿನಲ್ಲಿ ದೇವರಾಜು ಅರಸು ಅವರು ನಾಡು ಕಂಡಂತಹ ಮಹಾನ್ ನಾಯಕ, ದೀರ್ಘ ಅವಧಿಗೆ ರಾಜ್ಯದ ಮುಖ್ಯಮಂತ್ರಿಯಾಗಿ ಅನೇಕ ಬದಲಾವಣೆ, ಸಮಗ್ರ ಅಭಿವೃದ್ಧಿ, ಕೇವಲ ಅಹಿಂದ ಅಥವಾ ಹಿಂದುಳಿದ ವರ್ಗಕ್ಕೆ ಮಾತ್ರ ಸೀಮಿತ ಆಗದೆ ಹೆಚ್ಚಿನ ಒತ್ತನ್ನು ಅವರಿಗೆ ಕೊಟ್ಟು ಅನೇಕ ಸಾಮಾಜಿಕ ಬದಲಾವಣೆ ಮಾಡಿದಂಥ ನಾಯಕನಂತೆಯೇ ಸಿದ್ದರಾಮಯ್ಯನವರು ಕೂಡ ಕಂಡು ಬರುತ್ತಿದ್ದಾರೆ. ಅದೇ ಸಿದ್ಧಾಂತಗಳು ಸಿದ್ದರಾಮಯ್ಯನವರು ಈ ಅಹಿಂದ ಪರವಾಗಿ ಚಳುವಳಿ ಮೂಲಕ ಗಟ್ಟಿ ಧ್ವನಿ ಎತ್ತಿದ್ರೆ, ಆ ಅಹಿಂದಕ್ಕೆ ಮೂಲ ತತ್ವವನ್ನು ಹಾಕಿ ಆ ಬೆಳವಣಿಗೆಗೆ ನೀರೆರೆದವ್ರು ಯಾರು ಕೇಳಿದ್ರೆ ಅದು ದೇವರಾಜ್ ಅರಸು ಅವರು. ಒಟ್ನಲ್ಲಿ ಆ ದಾಖಲೆ ಮುರಿತಿದ್ದಾರೆ. ಬಟ್ ಕಾಂಗ್ರೆಸ್ಸಿನ ಆಂತರಿಕ ವಲಯದಲ್ಲಿ ಇದು ಯಾವ ರೀತಿ ಚರ್ಚೆಗೆ ಆಸ್ಪದ ಆಗುತ್ತೆ ಅನ್ನೋದನ್ನ ಮುಂದಿನ ದಿನದಲ್ಲಿ ಕಾದು ನೋಡಬೇಕು. ದಾಖಲೆಯ ಸಿದ್ದರಾಮಯ್ಯ ಅಂತೂ ಆಗ್ತಿದ್ದಾರೆ. ಜನವರಿ 6, 7ರಂದು ಆ ದಾಖಲೆ ಪುಡಿಯಾಗಿಬಿಡುತ್ತೆ. ಸುದೀರ್ಘ ಅವಧಿಯಲ್ಲಿ ಸಿದ್ದರಾಮಯ್ಯನವರೇ CM ಕುರ್ಚಿಯಲ್ಲಿ ಕೂತಿದ್ದಾರೆ, ಆ ಗದ್ದುಗೆಯನ್ನ ಏರಿದ್ದಾರೆ ಅನ್ನೋದು ಒಂದು ಖುಷಿ. ಆದರೆ ಕಾಂಗ್ರೆಸ್ನಲ್ಲಿ ಅಷ್ಟು ಈಸಿ ಇದೆಯಾ? ಈಗಾಗಲೇ ಸ್ವತಃ ಕಾಂಗ್ರೆಸ್ನಲ್ಲಿ ಜನವರಿ 9, 12 CM ಬದಲಾಗ್ತಾರೆ, ಪದಗ್ರಹಣ ಆಗೇ ಬಿಡುತ್ತೆ ಅನ್ನೋ ಮಾತುಗಳಿದೆ. ಫೈನಲಿ ಹೈಕಮಾಂಡ್ ನಾಯಕರು ಎಂಟ್ರಿ ಕೊಡ್ತಾರಾ ಅಥವಾ ರಾಜ್ಯ ರಾಜಕೀಯದಲ್ಲಿ ಮತ್ತೊಂದು ಕ್ರಾಂತಿನೇ ಆಗುತ್ತಾ? ಕಾದ್ ನೋಡಬೇಕು. ಇದಾಗಿತ್ತು ಹೊತ್ತಿನ ವಿಶೇಷ. ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್. ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ.